ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಮನೆಯಲ್ಲಿ ಹೆಣ್ಣು ಮಕ್ಕಳು ಅಳಬಾರ್ದು ಅಂತಾರೆ. ಆಕಸ್ಮಿಕ ಈ ಹಿಂದೆ ಹತ್ತಿದ್ದರೆ ನೋಡಿ, ಒಂದು ದಿನ ಏನಾದ್ರೂ ಹೆಣ್ಣು ಮಗು ಮನೇಲಿ ಹತ್ತರೆ ಬಹುಶಃ 80 ರಿಂದ 800 ದಿನ ತನಕ ಹೇಳ್ತಾರೆ. ಬರೋ ಅದೃಷ್ಟಗಳಿದ್ರೆ ಪೋಸ್ಟ್ಪೋನ್ ಆಗ್ತಾವಂತೆ. ಯಾಕಾದ್ರೂ ಬೇಕೋ ಹೇಗೋ ಮಾಡಿ ಹಳು ತಡ್ಕೊಳ್ತಕ್ಕಂತಹದ್ದು ಈ ಅಷ್ಟಮಿ ಇದೆಯಲ್ಲ, ಅಷ್ಟ ಕಷ್ಟಗಳನ್ನ ಹೋಗಲಾಡಿಸುವಂಥದ್ದು ನೀವು ಪದ ಕೇಳಿರ್ತೀರಿ ಎಷ್ಟೋ ಸಲ. ಅಂತ ಅಷ್ಟ ಕಷ್ಟಗಳನ್ನು ಹೋಗಲಾಡಿಸ್ಕೊಡಲಿಕ್ಕೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ನಿಂಬೆಹಣ್ಣಿನ ಆರತಿ ಮಾಡಿ, ಅಮ್ಮ ನನಗಿರ್ತದೆ ಅಷ್ಟ ದರಿದ್ರಗಳು ತೊಲಗಬೇಕು ಅಂತ ಹೇಳಿ ನಿಂಬೆಹಣ್ಣಿನ ಆರತಿ ಹಾಡಿಕೊಳ್ತಾ ಇವತ್ತಿರ್ತಕ್ಕಂತಹ ನಕ್ಷತ್ರವೋ ಶತಭಿಷ ನಕ್ಷತ್ರ. ಆ ಶತಭಿಷ ನಕ್ಷತ್ರಕ್ಕೆ ಮೊದಲೇ ರಾಹು ಕಾಲದಲ್ಲಿ ನೀವೇನಾದ್ರೂ ಹೋಗಿ ಅಮ್ಮನ ದೇವಸ್ಥಾನದಲ್ಲಿ ಅಷ್ಟಮಿ ತಿಥಿನ ರಾಮ ನಿಮಗೆ ಹೇಳಿ ಮಾಡಿಸಿದ ದಿನ ಇದು. ಬಹುಶಃ ಒಂದು IAS ಎಕ್ಸಾಮ್ ಬರ್ದಂಗೆ ಇವತ್ತು ನೀವೇನಾದ್ರೂ ಈ ಅಷ್ಟಮಿಲಿ ಹೋಗಿ ದೀಪಗಳನ್ನ 2 ನೀವು ಹಚ್ಚಿದ್ರೆ ಸಾಕು. 4 ನಿಂಬೆಹಣ್ಣು ಕಟ್ ಮಾಡಿ 8 ಆಗ್ತವೆ. ಆ ದೀಪ ಏನಾದ್ರು ಬೆಳಗ್ಗೆ ಬಿಡ್ತೀರ ಅಂತಂದ್ರೆ ಬಹುಶಃ ನೀವು ಮನೆಗೆ ಬರ್ಬೇಕಾದ್ರೆ ಏನು ಯೋಚನೆ ಮಾಡ್ಕೊಂಡು ಬರ್ತೀರೋ ಆ ಯೋಚನೆ ಜೊತೆಗೆ ಅಮ್ಮ ಕೂಡ ನಿಮ್ಮ ಮನೆಗೆ ಬರ್ತಾಳೆ. ಅವಳು ಬಂದು ನಿಮ್ಮನ್ನ ಸಿಂಹಾಸನ ರೂಢಲಾಗ್ತಾಳೆ. ಏನು ಬೇಕೋ ದಯಪಾಲಿಸಿ ತಗೋ ಅಂತ ಇರ್ತಾಳೆ. ಒಟ್ಟಾರೆಯಾಗಿ ಒಂದು ಮಿರಾಕಲ್ ನಡಿಬೇಕಾದ್ರೆ ಇಲ್ಲಿ ರಾಹು ಬೇಕು, ಒಂದು ಶಕ್ತಿ. ನೀವು ಅಂದುಕೊಂಡಿರ್ತ ಹೆಚ್ಚಿಗೆ ನಿಮಗೆ ಹಣವೋ ಮತ್ತೊಂದು ದಯಪಾಲಿಸ್ಬೇಕು ಅಂತಂದ್ರೆ ಈ ಶುಕ್ರವಾರ ನೀವು ನಿಂಬೆಹಣ್ಣಿನ ದೀಪ ಹಚ್ಚೋದು ದಯವಿಟ್ಟು ಮರಿಬೇಡಿ. ಕಷ್ಟದಲ್ಲಿ ಕಷ್ಟದಲ್ಲಿ ಕಣ್ಣೀರು ತೊಳಿತಾ ಇದೆ ಅನ್ನೋರಿಗೆ ಇದು ಅಪ್ಲೈ ಆಗುತ್ತೆ. ನನ್ನ ಪ್ರೀತಿ ಬಂಧುಗಳೇ, ಸತ್ವವಾನ್ ಸಾತ್ವಿಕ ಸತ್ಯ ಧರ್ಮ ಪರಾಯಣ ಅಭಿಪ್ರಾಯ ಪ್ರಿಯ ಹೋರ್ಯರ್ ಪ್ರಕೃತಿವರ್ಧನ ವಿಹಾಯ ಜಗತಿರ ಜ್ಯೋತಿರಸರ ಚರವಿದ ವಿಭು ರವಿರ್ವಿರೋಚನ ಸೂರ್ಯ ಸವಿತಾ ರವಿಲೋಚನ ಅನಂತೋ ಉದಹುದ್ಭೋಕ್ತ ಸುಖದೋ ನೈಕಜೋಗ್ರಜ ಅನಿರ್ವಿಣ್ಣ ಸದಾ ಮರ್ಷಿ ಲೋಕಾಧಿಷ್ಠಾನಮದ್ಭುತ ಸನಾತನ ತಮ ಕಪಿಲ ಕಪಿರವ್ಯಯ ಸ್ವಸ್ತಿದ ಸ್ವಸ್ತಿಕೃ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣ ಸ್ವಸ್ತಿದ ಸ್ವಸ್ತಿಕೃ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣ. ಈ ವಿಷ್ಣು ಸಹಸ್ರನಾಮ ಹೇಳಿ ಬೇಗ ಹೇಳಿ ಅಭ್ಯಾಸ ಆಗಿ ಪ್ರತಿನಿತ್ಯ ಪಾರಾಯಣ ಮಾಡೋದಾದ್ದರಿಂದ ನಿಧಾನಕ್ಕೆ ರಾಗದಲ್ಲಿ ಹೇಳಕ್ಕೆ ಯಾಕಾಗಲ್ಲ ಅಂತಂದ್ರೆ ಮತ್ತು ಇನ್ನು ಹೇಳೋ ವಿಧವಲ್ಲ. ಅದಕ್ಕಾಗಿ ಏನಾಗುತ್ತೆ ಅಂತಂದ್ರೆ ಅದು ಬೇಗ ಅಭ್ಯಾಸ ಆಗಿ ನೋಡ್ಕೊಳ್ಳದೆ ಬೇಗ ಹೇಳ್ತಕ್ಕ. ಅದೇ ನಿಧಾನಕ್ಕೆ ಹೇಳಬೇಕಾದ್ರೆ ಯಾರೋ ಜ್ಞಾಪಕ ಮಾಡ್ಬೇಕು ಶ್ಲೋಕನ, ಹಾಗಾಗ್ಬಿಡತ್ತೆ. ಅದಕ್ಕಾಗಿ ಪ್ರೀತಿ ಬಂಧುಗಳೇ, ನೀವು ನನಗಿಂತೂ ಚೆನ್ನಾಗಿ ಹೇಳ್ತೀರಿ, ಖುಷಿಯಾಗಿ ಸಂತೋಷವಾಗಿ ನೋಡಿ. ಆ ಸ್ವಸ್ತಿ ಬುಕ್ ಅಂತಕ್ಕಂಥದ್ದು ಏನು ಇದೆಯೋ ಒಂದು ಶ್ರೇಷ್ಠತೆಯನ್ನು ರೌಂಡ್ ಮಾಡ್ಕೊಟ್ಬಿಡುತ್ತೆ ನಿಮಗೆ. ಯಾವುದು ಎಲ್ಲೆಲ್ಲಿ ಇದೆಯೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಮ್ಯಾಗ್ನೆಟ್ ಕೆಳಗಡೆ ಹಾಕಿದ್ರೆ ಎಲ್ಲಿದ್ರು ಎಳ್ಕೊಳ್ಳುತ್ತಲ್ಲ ಆ ಕಬ್ಬಿಣವನ್ನ, ಹಾಗೆ ಅದೃಷ್ಟವನ್ನು ಎಳ್ಕೊಳ್ಳುತ್ತಂತೆ. ಇವತ್ತು ನೀವು ಅಮ್ಮನವರೆಗೆ ದೀಪ ಹಚ್ಚಿ ಈ ಶ್ಲೋಕವನ್ನ ಕೇಳಿಸ್ಕೊಂಡ್ರೆ ನನ್ನ ಪ್ರೀತಿ ಬಂಧುಗಳು ಶುಭಂಭೂಯ.